ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನಿಮಗೆ ಫುಲ್ ಅಂಡ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಇದು ಈ ವಿಡಿಯೋ 2025ರಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೊದಲ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಹ್ಯಾಪಿ ನ್ಯೂ ಇಯರ್ಗೆ ಸ್ಪೆಷಲ್ ಆಗಿ ಮಾಡಿರೋಂಥ ಒಂದು ಹೊಸ ವಿಡಿಯೋ ಆಗಿರುತ್ತೆ. ಈ ಥರ ವಿಡಿಯೋನ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಬಟನ್ ಅಂತ ಎರಡು ಅಲೈಕ್ಮೇಷನ್ ಪ್ರಿಸೆಟ್ ಬೇಕಾಗುತ್ತೆ. ಅವೆರಡೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ನಿಮ್ಮ ಅಲೈಕ್ಮೇಷನ್ಗೆ ಇಂಪೋರ್ಟ್ ಮಾಡ್ಕೊಳೋಕ್ಕಿಂತ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ಅವೆರಡು ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಬಟನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡು ನಂತರ ಫಸ್ಟು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ನಾನು ಈ ರೀತಿ ಫೋಟೋಸ್ನ ಹಾಕಿರ್ತೀನಿ. ಆಲ್ರೆಡಿ ಇದನ್ನ ಫೋಟೋಸು ಹಾಕಿ ಗ್ರೂಪ್ ಹಾಕಿ ಎಲ್ಲನೂ ರೆಡಿ ಮಾಡಿರ್ತೀನಿ. ಜಸ್ಟ್ ನೀವು ಇದನ್ನ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊತ ಹೋಗೋದಷ್ಟೇ. ಇಲ್ಲಿ ಫಸ್ಟ್ ಕಾಪಿ ಅಂತ ಇರುತ್ತಲ್ಲ, ಈ ಕಾಪಿನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅದನ್ನ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಆಪ್ಷನ್ಗೆ ಹೋಗಿ ಇಲ್ಲಿ ಕೆಳಗಡೆ ಒಂದು ಇಮೇಜ್ ಕಾಣಿಸ್ತಿಲ್ಲ, ಆ ಇಮೇಜ್ನ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ ಆಪ್ಷನ್ಗೆ ಹೋಗಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಈ ರೀತಿ ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಿಲ್ಲ, ಆ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನಿಮ್ಮ ಫೋಟೋ ನಿಮ್ಗೆ ಯಾವ ಬೇಕಾಗಿರುತ್ತಲ್ಲ ಆ ಫೋಟೋ ಬಂದು ಈ ರೀತಿ ಸೆಟ್ ಆಗಿರುತ್ತೆ. ನಂತರ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಥರ್ಡ್ ಫೋಟೋ ಅದನ್ನು ಅದೇ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ನಂತರ ಸೆಕೆಂಡ್ ಫೋಟೋ ಇಲ್ಲಿ ನೋಡ್ಬೋದು. ನಾನು ಆ ರೀತಿ ಮಾಡಿದ ನಂತರ ಇವು ಗ್ರೂಪು ಎರಡು ಬ್ಯಾಕ್ ಆಗ್ತವೆ, ಅವನ್ನ ಈ ರೀತಿ ಸ್ಕ್ರೋಲ್ ಮಾಡ್ಕೋಬೇಕು ನೀವು ಮುಂದ್ಗಡೆ. ಇವಕ್ಕೆ ಎಲ್ಲವಕ್ಕೂ ಅದೇ ರೀತಿ ಮಾಡ್ಕೊಳ್ಳಿ, ಸೇಮ್ ಪ್ರೊಸೆಸ್ ಇರುತ್ತೆ, ಏನು ಚೇಂಜ್ ಇರಲ್ಲ. ಅದೇ ರೀತಿ ತೋರಿಸ್ಕೊಂತ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಫೋಟೋಗೆ ನಾನು ತೋರಿಸ್ತಿದ್ದೇನೆ. ನಂತರ ಇದೇ ಇಲ್ಲಿರುತ್ತಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಆಪ್ಷನ್ಗೆ ಹೋಗಿ ಅದೇ ರೀತಿ ಇಲ್ಲಿ 3 ಫೋಟೋ ಇರ್ತವೆ, ಆ 3 ಫೋಟೋನ ಅದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಆಪ್ಷನ್ಗೆ ಹೋಗಿ ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಆಪ್ಷನ್ ಕೊಟ್ಬಿಡಿ. ನಂತರ ಅದೇ ರೀತಿ ಕ್ಲಿಕ್ ಮಾಡಿಕೊಂಡು ಕಲರ್ ಆಪ್ಷನ್ ಹೋಗಿ ಸ್ಟಾರ್ ಆಪ್ಷನ್ಗೆ ಹೋಗಿ ಫಿಲ್ ಕಂಪೋಸಿಷನ್ ಕೊಟ್ಬಿಡಿ. ನಂತರ ಬ್ಯಾಕ್ ಬನ್ನಿ, ನೋಡ್ಬೋದು ಈ ರೀತಿ ಆಗಿರುತ್ತೆ. ನಾನು ಬೀಟ್ನ 12.29 ಸೆಕೆಂಡಿಂದ ಸ್ಟಾರ್ಟ್ ಮಾಡಿರ್ತೀನಿ. 20 ಸೆಕೆಂಡ್ವರೆಗೂ ಸಾಂಗ್ ಅಷ್ಟೇ ಇರುತ್ತೆ. ಇದು 12.29 ಸೆಕೆಂಡಿಂದ 20 ಸೆಕೆಂಡ್ವರೆಗೂ ನೀವು ನಿಮ್ಮ ಫೋಟೋನ ಮತ್ತೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಆಪ್ಷನ್ಗೆ ಹೋಗಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಕಾಣಿಸ್ತಿಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಫುಲ್ ಕಂಪೋಸಿಷನ್ ಏನೋ ಕೊಟ್ಬಿಡಿ. ನಂತರ ಈ ರೀತಿ ಫುಲ್ ಗಂಟೆ ಇದನ್ನ ತೊಗೊಂಬಂದ್ಬಿಡಿ. ನಂತರ 15.29 ಸೆಕೆಂಡ್ಗೆ ಇದನ್ನ ಕಟ್ ಮಾಡ್ಕೊಳ್ಳಿ. ನಂತರ ಮತ್ತೆ 17.29 ಸೆಕೆಂಡ್ಗೆ ಅದನ್ನ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಂತರ ನೀವು ಅದನ್ನ ಫಸ್ಟ್ ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೋಡ್ಬೋದು, ಮೊದಲನೇ ಫೋಟೋಗೆ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ನ ಪೇಸ್ಟ್ ಮಾಡಿ ನೋಡ್ಬೋದು ಮೊದಲನೇದಾಗಿ ಫೋಟೋ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನಂತರ ಇನ್ನೆರಡು ಫೋಟೋ ಇರುತ್ತೆ. ಮತ್ತು ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಸೆಕೆಂಡ್ ಫೋಟೋ ಕಾಫಿನ ಮಾಡ್ಕೊಬೇಕಾಗುತ್ತೆ ಎಫೆಕ್ಟ್ನ. ಸೆಕೆಂಡ್ ಫೋಟೋ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ಗೆ ಹೋಗಿ ನೋಡ್ಬೋದು 12.29 ಸೆಕೆಂಡಿಂದ 15.29 ಸೆಕೆಂಡ್ವರೆಗೂ ಒಂದು ಫೋಟೋ. ನಂತರ 15.29 ಸೆಕೆಂಡಿಂದ 17.29 ಸೆಕೆಂಡ್ವರೆಗೂ ಮತ್ತೊಂದು ಫೋಟೋ. ಅದನ್ನ ಸೆಕೆಂಡ್ ಫೋಟೋನ ಇದೇ ರೀತಿ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬನ್ನಿ, ಥರ್ಡ್ ಫೋಟೋನ ಎಫೆಕ್ಟ್ ಕಾಪಿ ಮಾಡ್ಕೊಬೇಕಾಗುತ್ತೆ. ನೋಡ್ಬೋದು ಥರ್ಡ್ ಫೋಟೋ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಕಾಫಿ ಬಿಟ್ಕೊಳ್ಳಿ. ನಂತರ ಬ್ಯಾಕ್ ಬಂದು ಈ ರೀತಿ ಲಾಸ್ಟ್ಗೆ ಹೋಗ್ಬಿಟ್ಟು 17.29 ಸೆಕೆಂಡ್ನಲ್ಲಿ ಇರುವಂತಹ ಒಂದು ಫೋಟೋಗೆ ನಿಮ್ಮ ಲಾಸ್ಟ್ ಫೋಟೋಗೆ ಇದನ್ನ ಪೇಸ್ಟ್ ಮಾಡಬೇಕು. ನೋಡ್ಬೋದು ಪೇಸ್ಟ್ ಆಗಿರುತ್ತೆ. ನಂತರ ನಾನು ಪ್ರಿವ್ಯೂವಲ್ಲಿ ತೋರಿಸಿದ್ರಂತೆ ನಿಮಗೆ ಪಕ್ಕಾ ವಿಡಿಯೋ ರೆಡಿ ಆಗಿರುತ್ತೆ, ನೀವೇನು ಮಾಡಬೇಕಾಗಿರಲ್ಲ. ನಂತರ ಮತ್ತೆ ಲಾಸ್ಟ್ನೇದಾಗಿ ಇಲ್ಲಿ ಶ್ಯಾಡೋ ಕಾಣ್ತಿದೆಯಲ್ಲ, ಇಲ್ಲೊಂದು ಶ್ಯಾಡೋ ಇಮೇಜ್, ಅದನ್ನ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ಬೋದು ಕೆಳಗಡೆ ಶ್ಯಾಡೋ ಆ್ಯಡ್ ಆಗಿರುತ್ತೆ. ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.